ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಜೆ 6ರ ನಂತರ ಕಸ ಗುಡಿಸಿದರೆ ಏನಾಗುತ್ತೆ, ಯಾಕೆ ಗುಡಿಸಬಾರದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಹಿರಿಯರು ಸಂಜೆ 6 ಗಂಟೆ ನಂತರ ಮನೆಯ ಕಸವನ್ನು ಗುಡಿಸಬಾರದು ಅಂತ ಹೇಳ್ತಿದ್ರು. ಇದರ ಹಿಂದೆ ಕೇವಲ ಮೂಢನಂಬಿಕೆ ಮಾತ್ರವಲ್ಲ, ಕೆಲವು ಸಾಂಪ್ರದಾಯಿಕ ಹಾಗೂ ಪ್ರಾಯೋಗಿಕ ಕಾರಣಗಳು ಇವೆ. ಸಂಜೆಯ ಸಮಯವನ್ನು ಲಕ್ಷ್ಮೀ ದೇವಿಯ ಆಗಮನದ ಸಮಯ ಎಂದು ಪರಿಗಣಿಸಲಾಗುತ್ತೆ. ಆದ್ದರಿಂದ ಆ ಸಮಯದಲ್ಲಿ ಕಸವನ್ನು ಗುಡಿಸಿ ಹೊರಗೆ ಹಾಕಿದರೆ ಮನೆಯ ಐಶ್ವರ್ಯ, ಅದೃಷ್ಟ ಮತ್ತು ಧನ ಸಂಪತ್ತು ಹೊರಟು ಹೋಗುತ್ತದೆ ಎಂಬ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಅನೇಕ ಮನೆಗಳಲ್ಲಿ ಸಂಜೆ ದೀಪ ಹಚ್ಚಿದ ನಂತರ ಕಸ ಗುಡಿಸುವುದನ್ನು ತಪ್ಪಿಸ್ತಾರೆ. ಪ್ರಾಯೋಗಿಕವಾಗಿ ನೋಡಿದರೆ ಹಿಂದಿನ ಕಾಲದಲ್ಲಿ ವಿದ್ಯುತ್ ಸೌಲಭ್ಯ ಇರಲಿಲ್ಲ. ಕತ್ತಲಾದ ನಂತರ ಕಸ ಗುಡಿಸಿದಾಗ ಮನೆಯಲ್ಲಿದ್ದ ಚಿನ್ನ, ಹಣ, ಆಭರಣ ಅಥವಾ ಇತರೆ ಬೆಲೆ ಬಾಳುವ ವಸ್ತುಗಳು ತಪ್ಪಾಗಿ ಕಸದೊಂದಿಗೆ ಹೊರಹೋಗುವ ಸಾಧ್ಯತೆ ಇತ್ತು. ಆದ್ದರಿಂದ ಸಂಜೆ ನಂತರ ಕಸ ಗುಡಿಸಬೇಡಿ ಎಂದು ಹಿರಿಯರು ಸಲಹೆ ನೀಡುತ್ತಿದ್ದರು. ಆದರೆ ಇಂದಿನ ಕಾಲದಲ್ಲಿ ಮನೆಯ ಸ್ವಚ್ಛತೆ ಅತ್ಯಂತ ಮುಖ್ಯ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಂಜೆ 6 ಗಂಟೆಯ ನಂತರ ಕಸ ಗುಡಿಸಿದರೂ ಯಾವುದೇ ವೈಜ್ಞಾನಿಕ ಸಾಬೀತಾದ ದೋಷ ಉಂಟಾಗುವುದಿಲ್ಲ. ಆದರೆ ಸಂಪ್ರದಾಯವನ್ನು ಗೌರವಿಸುವವರು ಸಂಜೆ ದೀಪ ಹಚ್ಚುವ ಮೊದಲು ಮನೆಯ ಸ್ವಚ್ಛತೆಯನ್ನು ಪೂರ್ಣಗೊಳಿಸುತ್ತಾರೆ. ಹೀಗಾಗಿ ಸಂಜೆ 6 ಗಂಟೆಯ ನಂತರ ಕಸ ಗುಡಿಸಿದರೆ ಲಕ್ಷ್ಮೀ ದೇವಿ ಮನೆ ಬಿಟ್ಟು ಹೋಗುತ್ತಾರೆ ಎಂಬುದು ಭಕ್ತಪೂರ್ವಕ ನಂಬಿಕೆ. ಆದರೆ ಮುಖ್ಯವಾದದ್ದು ಮನೆಯ ಸ್ವಚ್ಛತೆ, ಸಕಾರಾತ್ಮಕ ಮನೋಭಾವ ಮತ್ತು ದೇವರ ಮೇಲಿನ ಭಕ್ತಿ. ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.